ಬೇಸಿಕ್ ಟ್ರಾಫಿಕ್ ಸೆನ್ಸ್ ಅನ್ನೋದೇ ಇಲ್ಲ, ಸಿವಿಕ್ ಸೆನ್ಸ್ ಅನ್ನೋದೇ ಇಲ್ಲ. ನಾವು ಸರ್ಕಾರನೂ ಅಷ್ಟೇ, ಸರ್ಕಾರ ಯಾವುದೇ ಒಂದು ರೂಲನ್ನು ಇಂಪ್ಲಿಮೆಂಟ್ ಮಾಡಬೇಕಾದ್ರೆ ಮೊದಲು ಅದನ್ನು ಸವಲತ್ತುಗಳನ್ನು ಕೊಡಬೇಕು. ಈಗ ಒಂದು ಉದಾಹರಣೆ ಕೊಡ್ತಾರೆ, ಉಗುಳೋ ಡಬ್ಬಿ ಉಗುಳೋ ರಸ್ತೆಯಲ್ಲಿ ಉಗುಳಿದ್ರೆ ಫೈನ್ ಹಾಕ್ತಾರೆ ಕಾರ್ಪೊರೇಷನ್ದವರು, ನಾವು ಹಾಕ್ತೇವೆ. ಅಲ್ಲಿ ಡಬ್ಬಿ ಇಡ್ಬೇಕು ತಾನೆ, ಡಬ್ಬಿ ಹಿಡದೆ ನೀವು ಫೈನ್ ಹಾಕ್ತೀರಿ ಅಂದ್ರೆ ಇದ್ಯಾವ ಲೆಕ್ಕ? ಪ್ರೊವೈಡ್ ಮಾಡಿ, ಫೆಸಿಲಿಟೀಸ್ ಪ್ರೊವೈಡ್ ಮಾಡಿ, ಅದನ್ನ ಸರಿಯಾಗಿ ಯುಟಿಲೈಸ್ ಮಾಡ್ಕೊಳ್ತಿದ್ರೆ ಆಮೇಲೆ ಈ ಗಾರ್ಬೇಜ್ ಅದೇ ಪರಿಸ್ಥಿತಿ. ಓಕೆ, ಬರ್ತೀನಿ ಸರ್, ಅದ್ರ ಬಗ್ಗೆನೂ ಮಾತಾಡೋಣ. ಎನಿವೆ, ಅವ್ಯವಸ್ಥೆಯ ಆಗರ ಆಗಿ ಹೋಗಿದೆ ಬೆಂಗಳೂರನ್ನ ಕ್ಲೀನ್ ಸಿಟಿ ಮಾಡೋದ್ರಲ್ಲಿ ತಪ್ಪೇನಿದೆ? ವ್ಯವಸ್ಥಿತವಾಗಿ ಒಂದು ಸಿಟಿಯನ್ನ ನಾವು ಕಲ್ಪಿಸ್ಬೇಕಲ್ವಾ, ಆ ಕೆಲಸವನ್ನ GBA ಮಾಡ್ತಾ ಇದೆ ಅನ್ನುವಂತಹ ವಿಚಾರ ಹೇಳ್ತಾ ಇದ್ದಾರೆ. ಸಿದ್ಧಾರ್ಥ ಶೆಟ್ಟಿ ಸರ್, ತಮ್ಮ ಅಭಿಪ್ರಾಯ ಏನು ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಫಸ್ಟ್ ಆಫ್ ಆಲ್, ನಾವು ವಾಹನಗಳು ಯಾಕೆ ಹೆಚ್ಚಾಗಿದೆ ಈ ಪ್ರಶ್ನೆ ವಿಷಯ ಮಾತಾಡಬೇಕಾಗುತ್ತೆ. ಸಬರ್ಬನ್ ರೈಲ್ ವಿಷಯ ಮಾತಾಡಿದ್ರು, ಅದಿನ್ನು ಪ್ಲಾನಿಂಗ್ ಸ್ಟೇಜ್ ಅಲ್ಲೇ ಇದೆ, ಹಲವಾರು ವರ್ಷಗಳಾಯ್ತು. ಅದಲ್ಲದೆ ಸರ್ ಹೇಳ್ದಂಗೆ ಈಗ ಬಿಲ್ಡಿಂಗ್ ಪ್ಲಾನ್ ಮಾಡುವಾಗ ಪಾರ್ಕಿಂಗ್ಗೆ ಪ್ರೊವೈಡ್ ಮಾಡಿದಾರೋ ಇಲ್ವೋ, 3 ಫ್ಲೋರ್ ಅಂದ್ರೆ 3 ಪಾರ್ಕಿಂಗ್ ಫಾರ್ ಎಕ್ಸಾಂಪಲ್ ಮಾಡಿದಾರೋ ಇಲ್ವೋ, ಸ್ಯಾಂಕ್ಷನ್ ಮಾಡ್ತಾರೆ. ಯಾರು ಸ್ಯಾಂಕ್ಷನ್ ಮಾಡ್ತಾ ಇರೋದು? ನಮ್ಮ ಸರ್ಕಾರದವರೇ ಸ್ಯಾಂಕ್ಷನ್ ಮಾಡ್ತಾ ಇರೋದು. ನೀವು ಒಂದು ಪಾರ್ಕಿಂಗ್ಗೆ 3 ಫ್ಲೋರ್ಗೆ 3 ಮನೆಗೆ 1 ಪಾರ್ಕಿಂಗ್ ಪ್ರೊವೈಡ್ ಮಾಡಿದಾಗ ಪ್ಲಾನ್ ಸ್ಯಾಂಕ್ಷನ್ ಮಾಡಿದ್ರೆ 2 ಕಾರ್ಗಳು ರಸ್ತೆಯಲ್ಲೇ ಬರ್ತದೆ, ಇನ್ನೆಲ್ಲಿ ಬರ್ತದೆ? ಬೇರೆ ಜಾಗದಲ್ಲಿ ಬರ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದಲ್ಲದೆ ಇವಾಗ ಬಸ್ಸಿನ ವ್ಯವಸ್ಥೆ ಸರಿಯಾಗಿದ್ರೆ, ಈಗ ಹಲವಾರು ವರ್ಷದಿಂದ 6,000 7,000 ಬಸ್ಗಳಿದೆ, ಅದಕ್ಕಿಂತ ಜಾಸ್ತಿ ಮಾಡೇ ಇಲ್ಲ ಬಸ್ಗಳು. ಅಕಸ್ಮಾತ್ ಅದು ಜಾಸ್ತಿ ಆಗಿದೆ, ಪಬ್ಲಿಕ್ ಕನೆಕ್ಟಿವಿಟಿ ಜಾಸ್ತಿ ಇದ್ರೆ ಜನರು ಕಾರಲ್ಲ, ದೇ ವಿಲ್ ಟ್ರಾವೆಲ್ ಬೈ ದಿಸ್ ಥಿಂಗ್. ಇವಾಗ ಮೆಟ್ರೋ ಕನೆಕ್ಟಿವಿಟಿ ಕೂಡ ಇವಾಗ ಕೆಲವು ಜಾಗದಲ್ಲಿದೆ. ಇವಾಗ ಯು ಗೋ ಟು RT ನಗರ್, ಸಂಜಯ್ ನಗರ್, ಆ ಕಡೆ ಎಲ್ಲ ಹೋದ್ರೆ ಅವ್ರು ಕಾರೇ ತಗೊಳ್ಬೇಕು, ಅಥವಾ 2 ವೀಲರ್ಸ್ ತಗೊಳ್ಬೇಕು, ಬೇರೆ ಅಥವಾ ಟ್ಯಾಕ್ಸಿಯಲ್ಲಿ ಟ್ರಾವೆಲ್ ಮಾಡ್ಬೇಕು. ಟ್ಯಾಕ್ಸಿಯಲ್ಲಿ ಎಷ್ಟು ದಿನ ಅಂತ ಟ್ರಾವೆಲ್ ಮಾಡ್ಲಿಕ್ಕಾಗುತ್ತೆ? ಮಾಡ್ಲಿಕ್ಕೆ ಆಗೋದಿಲ್ಲ. ಸೊ ಬರೀ ಜನರ ಮೇಲೆ ಇದು ಬರ್ಡನ್ ಹಾಕೊಂಡಿದ್ರೆ ಆಗೋದಿಲ್ಲ. ಗೌರ್ಮೆಂಟ್ ಇದು ಕೂಡ ನೋಡ್ಬೇಕಲ್ಲ, ಅವ್ರು ಮಾಡ್ತಾ ಇರೋದು ಸರಿಯಾ ತಪ್ಪು ಅಂತ ಕೂಡ ನೋಡ್ಬೇಕು. ಮತ್ತೆ ಸರ್ ಹೇಳದಂಗೆ ಗಾಡಿ ಪರ್ಚೇಸ್ ಮಾಡುವಾಗ ಪಾರ್ಕಿಂಗ್ ಸ್ಪೇಸ್ ಇದೆಯಾ ಇಲ್ವೋ ಅದು ನೋಡಿದೆ. ನಾನಿವಾಗ ನನಗೊಂದು ಗಾಡಿ, ನನ್ನ ಹೆಂಡತಿಗೊಂದು ಗಾಡಿ, ನನ್ನ ಮಗಳಿಗೊಂದು ಗಾಡಿ ತಗೊಂಡು ನನಗಿರೋದು 1 ಪಾರ್ಕಿಂಗು. ಯಾಕೆ ಪರ್ಮಿಷನ್ ಕೊಡ್ಬೇಕು ಗಾಡಿ ತಗೊಳ್ಳಿಕ್ಕೆ ಪರ್ಮಿಷನ್ ಕೊಡದೇ ಇದ್ರೆ ಆ ಗಾಡಿ ಸೇಲ್ ಮಾಡ್ತಿರೋ ಶೋರೂಮಿಂದ ಅವ್ರಿಗೆ ದುಡ್ಡು ಸಿಗೋದಿಲ್ಲ. ಆ ತರ ಆಗ್ತದೆ ಪರಿಸ್ಥಿತಿ. ಸೊ ಸರ್ಕಾರದ ತಪ್ಪುಗಳು ಇದೆ, ಅದ್ರ ಜೊತೆಗೆ ಜನರ ತಪ್ಪುಗಳು ಕೂಡ ಇದೆ. ಎನಿವೇ, ನಿಮ್ಗೆ ಸಾರ್ವಜನಿಕರು ಓಡಾಡೋದಕ್ಕೆ ಒಂದಷ್ಟು ವ್ಯವಸ್ಥಿತವಾಗಿ ವ್ಯವಸ್ಥೆ ಮಾಡ್ಕೊಟ್ರೆ ಮೋಸ್ಟ್ಲಿ ಇಷ್ಟು ವೆಹಿಕಲ್ಸ್ ಆಗಲ್ಲ ಅಂತ ಬೆಂಗಳೂರಿನಲ್ಲಿ. ಟ್ರಾಫಿಕ್ ಕಿರಿಕಿರಿನೂ ಜಾಸ್ತಿ ಆಗ್ತಾ ಇದೆ. ಈಗ ಇನ್ನೊಂದು ಏನಾಗಿದೆ ಅಂದ್ರೆ, ಬೆಂಗಳೂರಿನಲ್ಲಿ ಅಡ್ಡಾದಿಡ್ಡಿ ಗಾಡಿ ಸರ್ ಜಾಸ್ತಿ. ಈಗ ಫಾರ್ ಎಕ್ಸಾಂಪಲ್ ನಿಮ್ಮ ಮನೆಗೆ ಬಂದಿರ್ತಾರೆ, ಯಾರೋ ಬಂದಿರ್ತಾರೆ, ಪಾಪ ಯಾರ್ದೋ ಮನೆ ಮುಂದೆ ಹಾಕೊಟ್ಟೋಗೋದು. ಅವ್ರು ಕೇಳಿದ್ರೆ ನೋಡಿ, ಇವ್ರ ಕಾರ್ ಎತ್ತಬೇಕಾದ್ರೆ ಅವ್ರು ನುಡಿಕೊಂಡು ಹೋಗ್ಬೇಕಾಗತ್ತೆ ಮಾಲೀಕ. ಈಗ ಇವನ್ ಪಾರ್ಕಿಂಗ್ ವ್ಯವಸ್ಥೆ ಏನಿದೆ ಎಲ್ಲ ಅನುಕೂಲ ಮಾಡ್ಕೊಂಡಿರ್ತಾರೆ. ಇವ್ರೇನಾರು ಆಚೆ ಹೋಗ್ಬೇಕು ಅಂದ್ರೆ, ಇವಾಗ ಫಾರ್ ಎಕ್ಸಾಂಪಲ್ ನನ್ನ ಕಾರ್ ಪಾರ್ಕಿಂಗ್ ವ್ಯವಸ್ಥೆ ಇದೆ, ನಾನು ಎಲ್ಲ ಮಾಡ್ಕೊಂಡಿದ್ದೀನಿ. ನಾನೇನಾದ್ರು ಹೋಗ್ಬೇಕು ಹೇಳಿದ್ನಲ್ಲ, ಈಗ 2-3 ಜನ ತಂದು ಆಟೋ ನಿಲ್ಲಿಸ್ಬಿಟ್ಟಿರ್ತಾರೆ. ನಮ್ಮ ಕಾರ್ ಎತ್ತಬೇಕು ಅಂದ್ರೆ ಈ ಆಟೋದಲ್ಲಿ, ಈ ಗಾಡಿಯವರಲ್ಲಿ ಅಂತ ನಾವು ಹುಡುಕ್ಬೇಕು. ಇಂಥ ಪರಿಸ್ಥಿತಿಗೆ ಏನಾಗಿದೆ ಅಂದ್ರೆ, ಪೊಲೀಸ್ ಇಲಾಖೆಯವರು ಇದಕ್ಕೆ ಸಂಬಂಧಪಟ್ಟಂತೆ ಟ್ರಾಫಿಕ್ ವ್ಯವಸ್ಥೆ ಮಾಡಿ ಅಲ್ಲಲ್ಲೇ ಅಡ್ಡಾದಿಡ್ಡಿ ಗಾಡಿಯನ್ನ ನಿಲ್ಲಿಸಬಾರ್ದು, ವ್ಯವಸ್ಥಿತವಾಗಿ ನಿಲ್ಲಿಸಬೇಕು ಅಂತೇಳಿ ಒಂದು ಅವೇರ್ನೆಸ್ ಅನ್ನ, ಜನಜಾಗೃತಿ ಮೂಡಿಸಿ ಅವೇರ್ನೆಸ್ನ ಕ್ರಿಯೇಟ್ ಮಾಡಬೇಕು. ಅವಾಗ ಏನಾಗುತ್ತೆ, ಇರಲಿ ಬರೀ ನಾನು ನೋಡಿದ್ದೀನಿ ಕೆಲವೊಂದು JC ರಸ್ತೆಯಲ್ಲಿ, ಬೇರೆ ಬೇರೆ ಇದು ಮಾರುಕಟ್ಟೆ ಸ್ಥಳಗಳಲ್ಲಿ ಪೊಲೀಸ್ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಬೇರೆ ಬೇರೆ ರೆಸಿಡೆನ್ಸಿಯಲ್ ಏರಿಯಾದಲ್ಲಿ ಪೊಲೀಸ್ ಇಲ್ವೇ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಬಂದರೂ ಯಾರು ಕಂಪ್ಲೇಂಟ್ ಕೊಟ್ಟರೆ ಮಾತ್ರ, ಯಾವುದು 24 ಗಂಟೆಯಲ್ಲಿ ಒಂದು ವಾರ ಆಗಲಿ 15 ದಿವಸ ಆಗಲಿ ಯಾವ ಪೊಲೀಸ್ ಇಲಾಖೆಯವರು ಕೂಡ ಎಲ್ಲಿ ಅಡ್ಡದಿಡ್ಡಿ ಗಾಡಿ ನಿಲ್ಲಿಸಿದ್ದಾರೆ ಅದ್ರ ಬಗ್ಗೆ ಗಮನ ಹರಿಸಲ್ಲ. ಪೊಲೀಸ್ ಇಲಾಖೆಯವರು ಇದರ ಬಗ್ಗೆ ಗಮನ ಹರಿಸಬೇಕು. ಅಂದರೆ ನಾನು ಕಂಪ್ಲೇಂಟ್ ಕೊಟ್ಟಿದ್ದೀನಿ ಅವತ್ತು ಮಾತ್ರ ಅಷ್ಟೇ ಬರ್ತಾರೆ, ಇನ್ನು ಬರಲ್ಲ. ಆದರೆ ಇದಾಗಬಾರ್ದು. ಆದರೆ ಪೊಲೀಸ್ ಇಲಾಖೆಯವರು ಎಲ್ಲ ರಸ್ತೆಗಳಲ್ಲೂ ಕೂಡ ಅಡ್ಡದಿಡ್ಡಿ ಗಾಡಿಗಳನ್ನು ನಿಲ್ಲಿಸಿರ್ತಕ್ಕಂಥವ್ರ ಬಗ್ಗೆ ಅವೇರ್ನೆಸ್ ಕ್ರಿಯೇಟ್ ಮಾಡಿ, ಸಾರ್ವಜನಿಕರಿಗೆ ಅನುಕೂಲ ಆಗೋ ರೀತಿಯಲ್ಲಿ, ತೊಂದರೆ ಆಗೋ ರೀತಿ, ಅನುಕೂಲದ ರೀತಿಯಲ್ಲಿ ಗಾಡಿಗಳನ್ನು ವಾಹನ ಪಾರ್ಕಿಂಗ್ ಮಾಡಬೇಕು, ಅನಾನುಕೂಲ ಸೃಷ್ಟಿ ಮಾಡಬಾರ್ದು ಅಂತೇಳಿ ಪೊಲೀಸ್ ಇಲಾಖೆಯಿಂದ ಅವೇರ್ನೆಸ್ಸನ್ನು ಕ್ರಿಯೇಟ್ ಮಾಡಬೇಕು. ಅದೇನಾಗುತ್ತೆ ಅಂದರೆ, ನೋಡಿ ಪೊಲೀಸರು ಬರ್ತಾರಪ್ಪ, ನಾಳೆ ಇದಕ್ಕೇನು ಪೆನಾಲ್ಟಿ ಆಗ್ತಾರೆ ಅಂತೇಳಿ ಬೇರೆ ಏರಿಯಾಗಳಲ್ಲೂ ಕೂಡ ಒಂದು ಅವೇರ್ನೆಸ್, ಜಾಗೃತಿ ಕ್ರಿಯೇಟ್ ಆದ ಏನಾಗುತ್ತೆ ಅಂತ ಹೇಳಿದ್ರೆ, ಸಾಮಾನ್ಯ ನಾಗರಿಕನು ಕೂಡ ಎಲ್ಲಂದ್ರಲ್ಲಿ ಅಡ್ಡಾದಿಡ್ಡಿ ಗಾಡಿ ನಿಲ್ಲಿಸಬಾರ್ದು ಒಂದು ಅವೇರ್ನೆಸ್ ಕ್ರಿಯೇಟ್ ಆಗುತ್ತೆ. ಈ ಒಂದು ವ್ಯವಸ್ಥೆ ಪೊಲೀಸ್ ಇಲಾಖೆಯಲ್ಲಿ ಇಲ್ಲ. ಎಲ್ಲಿದೆ? ಮಾರುಕಟ್ಟೆ ಸ್ಥಳಗಳಲ್ಲಿದೆ. ಮತ್ತೆ ಇದು ಎಲ್ಲಿ JC ರಸ್ತೆ, ನಗರ ಪ್ರದೇಶಗಳಲ್ಲಿ ಮಾತ್ರ ಇಂಥ ವ್ಯವಸ್ಥೆ ಇದೆ ಮೇಡಮ್. ಇದನ್ನ ಪೊಲೀಸ್ ಇಲಾಖೆಯವರು ಸರಿಪಡಿಸಿದ್ರೆ, ನಿಮ್ಮ ಮನೆ ಮುಂದೆ ನೀವು ಆಟೋ ನಿಲ್ಲಿಸಿದ್ರೆ ಗಾಡಿ ತೆಗಿಲಿಕ್ಕೆ ಆಗಲ್ಲ ಅಂತಂದ್ರೆ ಕಾಮನ್ ಸೆನ್ಸ್ ಬೇಡವಾ? ಮನೆ ಗೇಟ್ ಬಿಟ್ಟು ನಿಲ್ಲಿಸಬೇಕು ಅನ್ನೋದು ಅಷ್ಟು ತಿಳುವಳಿಕೆ ಬೇಡ. ಅದನ್ನ ಅವೇರ್ನೆಸ್ ಕ್ರಿಯೇಟ್ ಮಾಡ್ಬೇಕು ಪೊಲೀಸರು. ಅಲ್ಲ ಅಂದ್ರೆ ಜನರು ದಾರಿ ಇದ್ರೆ ಅದು
ಹೇಳ್ತಾ ಈಗ ರಸ್ತೆ ಇರ್ತದೆ, ರಸ್ತೆ ಈ ಟರ್ನ್ ತಗೋತೀರಿ ನೀವು, ಟರ್ನ್ ತಗೊಳ್ಳುವಾಗ ವೆಹಿಕಲ್ ಬರೋದು ಕಾಣೋದಿಲ್ಲ ಎದುರುಗಡೆ, ಈ ಕ್ರಾಸಿಗೆ ನಿಲ್ಸಿರ್ತಾರೆ. ಕಾಮನ್ ಸೆನ್ಸ್ ಬೇಡವಾ? ಲೆಫ್ಟಿಗೆ ಈಗ ಹಂಗೆ ಕ್ರಾಸ್ ನಲ್ಲೇನೆ ಲೆಫ್ಟಿಗೆ ನಿಲ್ಸಿರ್ತಾರೆ. ಇದು ಈ ತರ ಜನಗಳಿಗೆ ಮಾಡಬೇಕು. ಜನಗಳಿಗೆ ಸಾಮಾನ್ಯ ಜ್ಞಾನವೂ ಇಲ್ಲ ನಿಜ, ಆದ್ರೆ ಒಂದು ಅವೇರ್ನೆಸ್ ಈ ಕಡೆಯಿಂದ ಬರ್ಬೇಕಾದ್ರೆ ಲೆಫ್ಟಿಗೆ ಹೋಗ್ಬೇಕು ಅವನು, ಲೆಫ್ಟ್ ಟರ್ನ್ ತಗೊಳ್ಳೋನು ಈ ರೈಟ್ ಸೈಡ್ ಇರ್ತಾನೆ, ಹಿಂಗ್ ಬರ್ತಾನೆ, ಎಲ್ಲಂದೆಲ್ಲ ಹಾಕೋಬಹುದು ಗಾಡಿ. ಈ ತರ ಇದು ಗೊತ್ತಿದ್ದು ಮಾಡ್ತಾರೆ. ಜನರಿಗೂ ಅಂದ್ರೆ ಇದೆಲ್ಲ ನಾನೆಲ್ಲ ಅಬ್ಸರ್ವ್ ಮಾಡ್ತಿದ್ದೀನಿ. ಕೆಲವು ಸಂದರ್ಭದಲ್ಲಿ ಯಾರೇ ಕೇಳಕ್ಕೇನೋ ಈಗ ನಾವು ಪ್ರತಿ ಉತ್ತರನ್ನು ಕೇಳಿರೋದು ನಿಜ, ಆದ್ರೆ ಏನು ಕೆಲವೊಂದು ಕಠಿಣವಾದ ಕಾನೂನು ಕ್ರಮ ಇದ್ರೆ ಒಂದ್ ಸ್ವಲ್ಪ ಭಯ ಇರುತ್ತೆ. ಭಯ ಇಲ್ಲದೆ ಇದ್ರೆ ಇದಕ್ಕೆ ಮೂಲ ಕಾರಣ, ಇವ್ರು ಹೇಳೋದಕ್ಕೆ ಮೂಲ ಕಾರಣ ಅವ್ರು ಈ ತರ ಬರೋದು, ರೈಟ್ ಇಂದ ಲೆಫ್ಟ್ ಬರೋದೆಲ್ಲ ಕಾರಣ ಯಾಕಂದ್ರೆ ಮೊದಲಿನ ಹಾಗೆ ಈಗ ಲೈಸೆನ್ಸ್ ಇಶ್ಯೂ ಆಗ್ತಾ ಇಲ್ಲ. ಈಗೆಲ್ಲ ದುಡ್ಡು ಕೊಟ್ರೆ, ಈ ಏಜೆಂಟ್ಸ್ ಇದ್ದಾರೆ, ಅವ್ರಿಗೆ ದುಡ್ಡು ಕೊಟ್ರೆ ಲೈಸೆನ್ಸ್ ಸಿಗ್ತದೆ. ಯಾರು ಡ್ರೈವಿಂಗ್ ಟೆಸ್ಟ್ ಕೊಟ್ಟು ಪಾಸ್ ಆಗೋದಂತವ್ರು, ಅದರಿಂದ ಅವ್ರಿಗೆ ಆ ಜ್ಞಾನ ಇಲ್ಲ. ಅದು ಯಾವ ತರ ಇದೆ ಸೆಟ್ರೆ, ಜ್ಞಾನ ಇದೆ, ಕಾಮನ್ ಸೆನ್ಸ್ ಇಲ್ವಾ ಲೆಫ್ಟಿಗೆ ಹೋಗ್ಬೇಕಂತ? ಅದೇ ಅಂತ ಹೇಳ್ಕೊಡ್ಬೇಕಾ? ಅದಕ್ಕೆ ಅದು ಹೇಳ್ಕೊಡ್ಬೇಕು ಅದಿಲ್ಲ, ತಿಳುವಳಿಕೆ ಇಲ್ಲ ಅವ್ರಿಗೆ. ಸರ್ಕಾರ ಈ ಆಡಿಯೋ ಎಲ್ಲ ಚಂದ್ರೇಗೌಡ ಸರ್ ಬರ್ತೀನಿ ಮತ್ತೆ ಮಾತಾಡಿ. ಸರ್ಕಾರದವರು ಏನಂದ್ರೆ ಈ ಪಾರ್ಕಿಂಗು ತಗೊಂಡ್ ಬಂದಿರೋ ಇದಕ್ಕೆ ಟ್ಯಾಕ್ಸ್ ಕಟ್ಟಬೇಕು ಅಂತ ತಗೊಂಡ್ ಬಂದಿರೋ ಇಂಗಿತ ಗೊತ್ತಾಗ್ಬೇಕು. ಅಲ್ಲಿ ಏನು ಇಂಗಿತ ಇಲ್ಲ ಅನ್ಸುತ್ತೆ, ಬರೀ ದುಡ್ಡು ಮಾಡೋದು ಅಷ್ಟೇ ಇಂಗಿತ ಅನ್ನಿಸ್ತಾ ಇದೆ. ಅದಕ್ಕೆ ಏನಾದರೂ ಒಂದು ಯೋಚನೆ ಮಾಡಿ ಈ ಥರದಿಂದ ಏನೋ ಇದು ಪಬ್ಲಿಕ್ ಟ್ರಾನ್ಸ್ಪೋರ್ಟ್ ಜಾಸ್ತಿ ಆಗುತ್ತೆ ಅಥವಾ ಇದರಿಂದ ನಮ್ಮ ವಾಹನ ದಟ್ಟಣೆ ಕಮ್ಮಿ ಆಗುತ್ತೆ ಅಂತ ಯಾವ ಒಂದು ಯೋಚನೆನೂ ಇಲ್ಲದೆ, ಬ್ಯಾಕ್ಗ್ರೌಂಡೇ ಇಲ್ಲದೆ ಸುಮ್ಮನೆ ದುಡ್ಡು ಮಾಡಿ ತಗೋಬೇಕು ಅಷ್ಟೇ, ದಟ್ ಈಸ್ ಆಲ್ ಅಷ್ಟೇ. ಈಗ ಇಷ್ಟು ಸ್ಟ್ರಿಪ್, ಇಷ್ಟು ದೊಡ್ಡ ಬೆಂಗಳೂರಿದೆ, ಕಮರ್ಷಿಯಲ್ ಜಾಗಗಳಲ್ಲಿ ಟ್ಯಾಕ್ಸ್ ಬರ್ತಾ ಇದೆ, ಪಾರ್ಕಿಂಗ್ ಫೀಸ್ ಬರ್ತಾ ಇದೆ. ಈಗ ರೆಸಿಡೆನ್ಷಿಯಲ್ ಫೀಲ್ಡ್ ಇದರಲ್ಲೂ ಫೀ ತಗೋಬೇಕು ಅಷ್ಟೇ, ದಟ್ ಈಸ್ ಆಲ್ ಅವ್ರು ಯೋಚನೆ ಮಾಡ್ತಾ ಇರೋದು. ಅದ್ರ ಬಿಟ್ಟು ಏನು ಮಾಡಿದ್ರೆ ಪಾರ್ಕಿಂಗ್ ಇಂಪ್ರೂವ್ಮೆಂಟ್ ಆಗುತ್ತೆ, ಎಷ್ಟೊಂದು ತೊಂದರೆಗಳ ವಿಚಾರ ಮಾತಾಡಿದ್ವಿ ನಾವು. ಆ ಎದುರುಗಡೆ ನಿಲ್ಲಿಸೋ ಥರ ಇಲ್ಲಿ ಮಾರ್ಕ್ ಮಾಡಿ ಇಷ್ಟರಲ್ಲೇ ನಿಲ್ಲಿಸಬೇಕು, ಇಷ್ಟು ಮಾಡಬಾರ್ದು, ಈ ಜಾಗದಲ್ಲಿ ನಿಲ್ಲಿಸಿರೋದನ್ನು ತೆಗಿಬೇಕು, ಈ ಥರ ಹೊಸ ಥರ ನವೀನ ಥರ ಯೋಚನೆ ಮಾಡಬೇಕು.